ಹಾಯ್ ಹಲೋ ನಮಸ್ತೆ, ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ಇವತ್ತಿನ ಬ್ಲಾಗಲ್ಲಿ ಉಳಿದಿರುವ ಹಿಟ್ಟಲ್ಲಿ ಬೇರೆ ರೀತಿ ಯಾವ ರೀತಿಯಲ್ಲಿ ದೋಸೆ ಮಾಡುವುದು ಅನ್ನೋದನ್ನು ಈ ಬ್ಲಾಗಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಅದಕ್ಕಿಂತ ಮುಂಚೆ ಇನ್ನೂ ನನ್ನ ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ತಕ್ಕೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಬೈಕನ್ನನ್ನು ಪ್ರೆಸ್ ಮಾಡ್ಕೊಳ್ಳಿ. ನಾ ಹಾಕುವ ಪ್ರತಿ ವಿಡಿಯೋದ ನೋಟಿಫಿಕೇಶನ್ ಮೊದಲು ನಿಮಗೆ ಬರುತ್ತೆ ಅಂತ ಹೇಳ್ತಾ ತಡ ಮಾಡಿದೆ ನನ್ನ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಬನ್ನಿ ಹಾಗಿದ್ರೆ ಕ್ವಿಕ್ಕಾಗಿ ಗರಿ ಗರಿಯಾದ ಬಿಸಿ ಬಿಸಿಯಾದ ದೋಸೆ ಹೇಗೆ ಮಾಡೋದು ಅನ್ನೋದನ್ನ ಈ ಬ್ಲಾಗಲ್ಲಿ ತೋರಿಸ್ತಿದ್ದೀನಿ. ಸೊ ಎಲ್ಲಿ ಕೂಡ ಸ್ಕಿಪ್ ಮಾಡಬೇಡಿ, ಸ್ಕಿಪ್ ಮಾಡಿದ್ರೆ ನಿಮಗೆ ಎಲ್ಲಿ ಕೂಡ ಗೊತ್ತಾಗಲ್ಲ. ಸೊ ಹಾಗಾಗಿ ಎಲ್ಲಿ ಕೂಡ ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ. ಬನ್ನಿ ಹಾಗಿದ್ರೆ ಹೇಗೆ ಮಾಡ್ತೀನಿ ಅನ್ನೋದನ್ನು ತೋರಿಸ್ತಿದ್ದೀನಿ. ಸೊ ನಾನು ಮೊದಲಿಗೆ ಈರುಳ್ಳಿ ಚಿಕ್ಕದಾಗೆ ಹಚ್ಕೊಂಡಿದ್ದೀನಿ ಒಂದು. ಸೊ ಹಾಗೆ ಕ್ಯಾರೆಟನ್ನು ಸಹ ತುರ್ಕೊಂಡಿದ್ದೀನಿ. ಅದಕ್ಕೆ ಮೇಲೆ ಒಂದು ಸ್ವಲ್ಪ ಖಾರ ಹಾಕಲಿಕ್ಕೆ ಖಾರ ಪುಡಿ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಹಾಗೆ ಉಳಿದಿರುವ ಹಿಟ್ಟನ್ನು ಕೂಡ ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಹಾಗೆ ನೀವು ಸಹ ರೆಡಿ ಮಾಡ್ಕೊಳ್ಳಿ. ಈಗ ಸಿಂಪಲ್ಲಾಗಿ ಹೇಗೆ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಸೊ ಮಾಮೂಲು ನೀವು ಹೇಗೆ ದೋಸೆ ಹಾಕ್ತಿರೋ ಸೊ ಅದೇ ರೀತಿ ನೀವು ದೋಸೆ ಹಾಕಬೇಕಾಗತ್ತೆ. ಸೊ ಫಸ್ಟ್ನೇದು ನನಗೆ ಸರಿ ಬರಲಿಲ್ಲ ಆಯಿತಾ. ಸೊ ಹಾಗಾಗಿ ಆಮೇಲೆ ನೀಟಾಗುತ್ತೆ. ಸೊ ಈಗ ನೀವೇನು ಹಚ್ಕೊಂಡಿರ್ತೀರಲ್ಲ ಸೊ ಅದನ್ನೆಲ್ಲ ಇದರ ಮೇಲೆ ಹಾಕಬೇಕಾಗತ್ತೆ, ಅದರ ಮೇಲೆ ದೋಸೆ ಮೇಲೆ ಆಯಿತಾ. ಆಮೇಲೆ ತವದ ಮೇಲೆ ಹಾಕ್ಲಿಕ್ಕೆ ಹೋಗಬೇಡಿ. ಸೊ ನೆಕ್ಸ್ಟ್ ನೀವು ಮತ್ತೆ ದೋಸೆ ಹಾಕಬೇಕಾಗತ್ತೆ. ದೋಸೆ ಹಾಕಿ ಎಣ್ಣೆ ಹಾಕಿ ಹಾಗೆ ಇದಕ್ಕೆ ನೀವು ಬೇಕು ಅಂತ ಅಂದರೆ ಟೊಮೊಟೊ ಸಹ ಹಾಕ್ಬೋದು. ಸೊ ನಾನು ಟೊಮೊಟೊ ಆ್ಯಡ್ ಮಾಡ್ತಿಲ್ಲ ಆಯಿತಾ. ಸೊ ನಾನು ಇವೆರಡು ಐಟಮೇ ಮಾತ್ರ ನಾನು ಹಾಕ್ಕೊತಾ ಇರೋದು. ಸೊ ನೀವು ಸಹ ಇದೇ ರೀತಿ ಮಾಡ್ಕೊಳ್ಳಿ ಆಯಿತಾ. ತುಂಬಾ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಸೈಡ್ ಕಾಂಬಿನೇಷನ್ ಇಲ್ಲ ಅಂದರೂ ಸಹ ನಾವು ತಿನ್ಬೋದು. ಸೊ ನನಗಂತೂ ತುಂಬಾ ಇಷ್ಟ ಆಯಿತು. ಸೊ ನಿಮಗೂ ಸಹ ಇಷ್ಟ ಆಗುತ್ತೆ ಅಂತ ನಿಮಗೂ ಸಹ ಹೇಳ್ತಾ ಇದ್ದೀನಿ. ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಸಹ ಶೇರ್ ಮಾಡಿ, ಓಕೆನಾ. ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ. ಆ್ಯಕ್ಚುಲಿ ನಾನು ಟ್ರೈ ಮಾಡಿದೆ, ನನಗೆ ಇಷ್ಟ ಆಯಿತು. ಸೊ ಹಾಗಾಗಿ ನಿಮಗೂ ಸಹ ಟ್ರೈ ಮಾಡಲಿ, ನಿಮಗೂ ಸಹ ಇಷ್ಟ ಆಗುತ್ತೆ ಅಂತ ಈ ಗರಿ ಗರಿಯಾದ ರುಚಿಕರಾದ ಕ್ವಿಕ್ಕಾಗಿ ಮಾಡುವಂತಹ ದೋಸೆ ರೆಡ್ ಸವಿಯಲು ಸಿದ್ಧವಾಗಿದೆ. ಸೊ ನೋಡ್ತಾ ಇರ್ಬೋದು ನೀವು ಎಷ್ಟು ಸುಂದರವಾಗಿದೆ. ಸೊ ನೋಡಲಿಕ್ಕೂ ಸಹ ತುಂಬ ಚೆಂದ ಇದೆ, ತಿನ್ನಲಿಕ್ಕೂ ಸಹ ಅಷ್ಟೇ ಚೆಂದ. ನೋಡಿದ್ರಲ್ಲ ಸ್ನೇಹಿತರೆ, ಉಳಿದಿರುವ ಹಿಟ್ಟಲ್ಲಿ ನಾವು ಯಾವ ರೀತಿ ಮಾಡಿ ನಿಮಗೆ ತೋರಿಸಿದ್ವಿ ಅಂತ. ಸೊ ನಿಮಗೆ ಬೆಟರ್ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇದಿಷ್ಟು ನನ್ನ ಬ್ಲಾಗ್ ಆಗಿತ್ತು. ಮತ್ತೊಂದು ಬ್ಲಾಗಲ್ಲಿ ಸಿಗ್ತೀನಿ. ಬಾಯ್.